Hello, students and parents. Welcome to Pep Talk Info. ಇನ್ನೇನು ನಿಮ್ಮ KCET ಅಪ್ಲಿಕೇಶನ್ ಫಿಲ್ಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಅಫಿಷಿಯಲ್ KEA ವೆಬ್ಸೈಟ್ ಕಡೆಯಿಂದ ಹೇಗೆ ಫಿಲ್ ಮಾಡಬೇಕು ಅಂತ ಹೇಳಿದರೋ ಅದನ್ನು ಸ್ಟೆಪ್ ವೈಸ್ ಪ್ರೊಸೀಜರ್ನ ಹೇಳ್ಕೊಡ್ತೀನಿ. ಸೊ ಕ್ಲೀನಾಗಿ ಎಂಡ್ವರೆಗೂ ನೋಡಿ, ಯಾವ ಮಿಸ್ಟೇಕು ಮಾಡಬೇಡಿ ಮಕ್ಕಳೇ. ಯಾಕಂದರೆ ಪದೇ ಪದೇ ನಾವು ಹೇಳ್ತಾನೆ ಇರ್ತೀವಿ, ನೀವು ಮಿಸ್ಟೇಕ್ಗಳನ್ನ ಮಾಡ್ತಾನೆ ಇರ್ತೀರಾ. ಆಮೇಲೆ ಅವರು ಎಡಿಟ್ ಬಿಡೋ ತನಕ ನೀವು ವೆಯ್ಟ್ ಮಾಡಬೇಕು. ಸುಮ್ಮನೆ ಅನ್ನೆಸೆಸರಿ ಸ್ಟೆಪ್ಸು ಬೇಡ. ನಿಮಗೆ ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಈ ಥರದ್ದು ಏನಾದರೂ ತಪ್ಪು ಮಾಡಿಕೊಂಡ್ರೆ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಟೆಪ್ ವೈಸ್ ಹೇಳ್ಕೊಡ್ತೀನಿ. ಅವ್ರು ಏನು ಹೇಳಿದಾರೋ ಅದೇ ಸ್ಟೆಪ್ನ ಹೇಳ್ತೀನಿ. ಸೊ ಅದನ್ನು ಕ್ಲೀನಾಗಿ ಫಾಲೋ ಮಾಡಿ, ಆಯಿತಾ. ಮೊದಲಿಗೆ ನೀವು KEA ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ಗೆ ಹೋದ ತಕ್ಷಣ ನಿಮಗೆ ಈ ಥರ ಕಾಣಿಸ್ತಾ ಇರುತ್ತೆ ವೆಬ್ಸೈಟ್, ಆಯಿತಾ. ಸೊ ಇದರಲ್ಲಿ ನೀವು ಪ್ರವೇಶ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಡ್ಮಿಷನ್ ಇಂಗ್ಲೀಷಲ್ಲಿ ನೋಡೋದಾದರೆ ಅಡ್ಮಿಷನ್ ಅಂತ ಇರುತ್ತೆ. ಸೊ ಅದಾದಮೇಲೆ UGCET 2026ನ ಫಸ್ಟಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಇದೇನು ಪ್ರೊಸೀಜರ್ ಹೇಳ್ತಾ ಇದ್ದೀನಲ್ಲ, ದಿಸ್ ಪ್ರೊಸೀಜರ್ ಇಸ್ ಅಪ್ಲಿಕಬಲ್ ಫಾರ್ ಈ ವರ್ಷ ಸೆಕೆಂಡ್ PUC ಓದ್ತಾ ಇರೋ ಮಕ್ಕಳಿಗೂ ಅಪ್ಲಿಕಬಲ್ಲು. ಆ್ಯಂಡ್ ಒಂದು ವರ್ಷ ಡ್ರಾಪ್ ತೊಗೊಂಡಿದ್ದೀರಲ್ಲ, ನಿಮಗೂ ಇದೇ ಪ್ರೊಸೀಜರ್ ಅಪ್ಲಿಕಬಲ್, ಓಕೆನಾ. ಸೊ ಪ್ರವೇಶ UGCET 2026 ಸೆಲೆಕ್ಟ್ ಮಾಡ್ಕೊಂಡ್ರೆ ಈಗ ಯಾರ್ಯಾರಿದ್ದೀರಲ್ಲ ನೀವೆಲ್ಲರೂ ಈಗ ನ್ಯೂ ಯೂಸರ್ಸ್ ಲೆಕ್ಕ. ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ನೀವು ಈಗ ಫಸ್ಟು ರಿಜಿಸ್ಟರ್ ಆಗಬೇಕು, ಆಯಿತಾ. ಹಾಗಾಗಿ ನೀವೇನು ಮಾಡಬೇಕು, ಕ್ಲಿಕ್ ಆನ್ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಟು ರಿಜಿಸ್ಟರ್ ಅ ನ್ಯೂ ಅಕೌಂಟ್. ಇಲ್ಲಿ ಬಾಟಮಲ್ಲಿ ರಿಜಿಸ್ಟರ್ ಆಸ್ ಅ ನ್ಯೂ ಅಕೌಂಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲರೂ, ಓಕೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟು ಕ್ಲಿಕ್ ಆನ್ ಎಸ್ ಇಫ್ ಯು ಆರ್ ಕಂಪ್ಲೀಟೆಡ್ SSLC ಫ್ರಮ್ KSEAB. ಸೊ ನೀವು SSLCನ ಕರ್ನಾಟಕದಲ್ಲೇ ಓದಿದರೆ ಎಸ್ ಅಂತ ಕ್ಲಿಕ್ ಮಾಡಿ, ಕರ್ನಾಟಕ ಅಲ್ಲದೆ ಬೇರೆ ಎಲ್ಲಾದರೂ ಓದಿದರೆ ನೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ, ಆಯಿತಾ. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಬರುತ್ತೆ. ನೆಕ್ಸ್ಟ್ ಅಂತ ಓದಿದ್ರೆ ನೆಕ್ಸ್ಟ್ ಈ ಪೇಜ್ ಬರುತ್ತೆ. ಇಲ್ಲಿ ಏನು ಫಿಲ್ ಮಾಡಬೇಕು, ನೀವು SSLC ರಿಜಿಸ್ಟ್ರೇಷನ್ ನಂಬರ್ನ ಫಿಲ್ ಮಾಡಬೇಕಾಗತ್ತೆ. ಆ್ಯಂಡ್ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ, ಆ ಮಾರ್ಕ್ಸ್ ಕಾರ್ಡಲ್ಲಿ ಏನು ರೋಲ್ ನಂಬರ್ ಇದೆಯೋ ಅದನ್ನು ಹಾಕಿ, ರಿಜಿಸ್ಟರ್ ನಂಬರ್ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ SSLC ಡೀಟೇಲ್ಸ್ ಎಲ್ಲ ಇವ್ರ ಹತ್ರ ಆಲ್ರೆಡಿ ಇರುತ್ತೆ, KSEAB ಅವ್ರ ಹತ್ರ, ಆಯಿತಾ. ಸೊ ಅವರು ಅಲ್ಲಿಂದ ಫೆಚ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲದೂ ಫಿಲ್ಲಾಗಿ ಬಂದಿರುತ್ತೆ. ಅಕಸ್ಮಾತ್ ಯಾವುದಾದ್ರೂ ಫಿಲ್ ಆಗಿಲ್ಲ ಅಂತ ಹೇಳಿದ್ರೆ, ಸೊ ಕ್ಯಾಂಡಿಡೇಟ್ಸ್ ನೇಮ್ ನೋಡಿ, ಡೇಟ್ ಆಫ್ ಬರ್ತ್ ನೋಡಿ ಕರೆಕ್ಟಾಗಿದೆಯಾ ಅಂತ, ಫಾದರ್ಸ್ ನೇಮು, ಮದರ್ಸ್ ನೇಮು, ಸ್ಯಾಟ್ಸ್ ನಂಬರು ಇವೆಲ್ಲದೂ ಕರೆಕ್ಟಾಗಿ ಇದೆಯಾ ಅಂತ ಒಂದ್ಸತಿ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ವೆರಿಫೈ ಅಂತ ಕೊಡಿ ಮಕ್ಕಳೇ, ಆಯಿತಾ. ತಪ್ಪು ಮಾಡೋದಕ್ಕೆ ಹೋಗಬೇಡಿ, ಓಕೆ. ಸೊ ನೆಕ್ಸ್ಟ್ ಅದಾದಮೇಲೆ ಅದು ಕೊಟ್ಟಾದಮೇಲೆ ನಿಮ್ಮ ಆಧಾರ್ ಡೀಟೇಲ್ಸ್ ಕೇಳುತ್ತೆ KYC ಮಾಡೋದಕ್ಕೆ. ನೀವು ನಿಮ್ಮ ಆಧಾರ್ ನಂಬರ್ನ ಕ್ಲೀನಾಗಿ ಕೊಡಿ. ಆ್ಯಂಡ್ ಒಂದು ಮರ್ತುಬಿಟ್ಟೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಏನು ನೇಮ್ ಇದೆಯೋ ಅದೇ ನಿಮ್ಮ ಆಧಾರ್ ಕಾರ್ಡ್ ಮೇಲೂ ಇರಬೇಕು. ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದು ಇದು ಏನೋ ಆಗಿರದೇ ಇದ್ದರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಆ ಥರ ಏನಾದರೂ ಇದ್ದರೆ ನಿಮ್ಮ ಆಧಾರ್ ಸೇವಾ ಕೇಂದ್ರಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇವತ್ತೇ ಅಪ್ಡೇಟ್ ಹಾಕಿದ್ರೆ ಅಟ್ಲೀಸ್ಟ್ ಇನ್ನೊಂದು 2 ತಿಂಗಳಲ್ಲಾದರೂ ಅಪ್ಡೇಟ್ ಆಗುತ್ತೆ, ಆಯಿತಾ. ಲಾಸ್ಟ್ ಮಿನಿಟ್ ತನಕ ವೆಯ್ಟ್ ಮಾಡೋದಕ್ಕೆ ಹೋಗಲೇಬೇಡಿ, ಸುಮ್ಮನೆ ರಿಸ್ಕು ಯಾಕೆ, ಅಪ್ಡೇಟ್ ಮಾಡಿಸ್ಕೊಂಬಿಡಿ ಆಧಾರ್ ಕಾರ್ಡನ್ನು, ಆಯಿತಾ. ಈಗ ಆಧಾರ್ ನಂಬರ್ನ ಹಾಕಿ ಅದಾದಮೇಲೆ 3 ಆಪ್ಷನ್ ಕೇಳುತ್ತೆ: OTP ಲಾಗಿನ್, ಫೇಸ್ ಕ್ಯಾಪ್ಚಾ, ಫಿಂಗರ್ ಪ್ರಿಂಟ್ ಕ್ಯಾಪ್ಚಾ, ಐರಿಸ್ ಕ್ಯಾಪ್ಚಾ. ನೀವು OTP ಲಾಗಿನ್ನನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರೋ ಫೋನ್ ನಂಬರ್ ಇದೆಯಲ್ಲ, ಅದು ನಿಮ್ಮ ಇಂಜಿನಿಯರಿಂಗ್ ಅಡ್ಮಿಷನ್ವರೆಗೂ ಅಥವಾ MBBS ಅಡ್ಮಿಷನ್ವರೆಗೂ ಅದೇ ನಂಬರ್ನ ಇಟ್ಕೊಂಡಿರಿ, ರೀಚಾರ್ಜ್ ಮಾಡಿಸ್ತಾ ಇರಿ, ಇಲ್ಲಾಂದರೆ OTP ಬರೋದಿಲ್ಲ, ಆಯಿತಾ. ಸೊ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನು ಫಿಲ್ ಮಾಡಿಕೊಂಡು ನೀವು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ, ಓಕೆ. ಸಬ್ಮಿಟ್ ಮಾಡಿದ್ಮೇಲೆ ಈಗ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಕರ್ಕೊಂಡೋಗುತ್ತೆ. ಈಗ ನೀವು ಆ್ಯಸ್ ಎ ಯೂಸರ್ ನೀವು ರಿಜಿಸ್ಟರ್ ಆಗ್ತಾ ಇದ್ದೀರಾ, ನಿಮ್ಮ ಅಕೌಂಟ್ಗೆ ಒಂದು ಪಾಸ್ವರ್ಡ್ ಕೊಡಿ ಅಂತ ಕೇಳುತ್ತೆ. ಈಗ ಪಾಸ್ವರ್ಡ್ ಯಾವ ಥರ ಕೊಡಬೇಕು, ಎಕ್ಸಾಂಪಲ್ ನೀವು ಮನೋಜ್ ಅಂತ ಅಂದ್ಕೊಳ್ಳೋಣ. ಮನೋಜ್ ಇವಾಗ ರಿಜಿಸ್ಟರ್ ಆಗ್ತಾ ಇದ್ದಾನೆ. ಇವನು ಹುಟ್ಟಿರೋದು 2008. ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಪಾಸ್ವರ್ಡ್ ಯಾವ ಥರ ಸೆಟ್ ಮಾಡಬೇಕು ಅಂತ. ನಾನೇನು ಮಾಡ್ತೀನಿ, M ಕ್ಯಾಪಿಟಲಲ್ಲಿ ತೊಗೋತೀನಿ, MANOJ ಮನೋಜ್ 2008. ಸೊ ಇದರಲ್ಲಿ ಏನೇನಿದೆ, ಇವಾಗ ಒಂದು ಕ್ಯಾಪಿಟಲ್ ಲೆಟರ್ ಇದೆ, ಫಾಲೋಡ್ ಬೈ 4 ಸ್ಮಾಲ್ ಲೆಟರ್ಸ್, ಫಾಲೋಡ್ ಬೈ 4 ಡಿಜಿಟ್ಸ್ ಇದೆ, ಆಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಸೊ ಹ್ಯಾಶ್.
ಸೊ ನಾನು ಇಷ್ಟನ್ನ ಮಾಡಿದ್ರೆ ಇವಾಗ ನನ್ನ ಪಾಸ್ವರ್ಡ್ ಜನ್ರೇಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಯೂಸರ್ ನೇಮ್ ಇರ್ಬೋದು, ಇದನ್ನೆಲ್ಲ ಒಂದು ಡೈರಿ ಮಾಡಿ ಇಟ್ಕೊಳ್ಳಿ. ಪಾಸ್ವರ್ಡನ್ನು ಕ್ಲೀನಾಗಿ ಬರೆದಿಟ್ಕೊಳ್ಳಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನೆಲ್ಲ ಆ ಡೈರಿಲಿ ಬರ್ಕೋತಾ ಹೋಗಿ. ನಿಮ್ಮ ಲಾಗಿನ್ ಯಾವತ್ತಿಗೂ ಪ್ರಾಬ್ಲಮ್ ಆಗಬಾರ್ದು. ಅದೇ ಥರನೇ ಮೇಂಟೈನ್ ಮಾಡಿ ಮಕ್ಕಳು, ಆಯಿತಾ? ಸೊ ಇದಾದ ಮೇಲೆ ಒಂದು ಕ್ಯಾಪ್ಚಾ ಕೇಳುತ್ತೆ. ಆ ಕ್ಯಾಪ್ಚಾನ ಫಿಲ್ ಮಾಡಿ, ಅದೇನಿದೆಯೋ ಅದನ್ನೇ ಫಿಲ್ ಮಾಡೋದಷ್ಟೇ. ಅದಾದಮೇಲೆ ರಿಜಿಸ್ಟರ್ ಅಂತ ಇರುತ್ತೆ, ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟ್ರೇಷನ್ ಆದ ತಕ್ಷಣವೇ ನಿಮ್ಮ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಇತ್ತಲ್ಲ, ಅದೇ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಸೊ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ಇದು ಇಲ್ಲಿ ಕಾಣಿಸ್ತಾ ಇಲ್ಲ, ಇದು ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ. ಆ ಅಪ್ಲಿಕೇಶನ್ ನಂಬರನ್ನು ನಿಮ್ಮ ಡೈರಿಲಿ ಕ್ಲೀನಾಗಿ ಬರೆದಿಟ್ಕೊಳ್ಳಿ ಮಕ್ಕಳೇ. ಯಾಕಂದರೆ ಆ ಅಪ್ಲಿಕೇಶನ್ ನಂಬರೇ ನೆಕ್ಸ್ಟ್ ನಿಮ್ಮ CET ಅಪ್ಲಿಕೇಶನ್ ನಂಬರ್ ಆಗಿ ಇರುತ್ತೆ. ಆ್ಯಂಡ್ ನಿಮ್ಮ ಲಾಗಿನ್ಗೆಲ್ಲ ಅದನ್ನೇ ಯೂಸ್ ಮಾಡೋದು. ಹಾಗಾಗಿ ಒಂದು ಕ್ಲೀನಾಗಿ ಅದು ಕಳೆದೋಗ್ಬಾರ್ದು, ಆ ಥರ ಬರೆದಿಟ್ಕೊಳ್ಳಿ ಅಪ್ಲಿಕೇಶನ್ ನಂಬರು ಆ್ಯಂಡ್ ಇದೇ ಪಾಸ್ವರ್ಡು ಲಾಗಿನ್ಗೆ. ಅದೆರಡನ್ನೂ ಒಟ್ಟಿಗೆ ಬರೆದಿಟ್ಕೊಂಡಿರಿ, ಓಕೆನಾ? ಸೊ ನೀವು ಇವಾಗ ರಿಜಿಸ್ಟರ್ ಆದ್ರಿ ಆ್ಯಸ್ ಎ ನ್ಯೂ ಯೂಸರ್, ಆಯಿತಾ? ಎಲ್ಲರೂ ಸೆಕೆಂಡ್ PUC ಪ್ರೆಸೆಂಟ್ ಸೆಕೆಂಡ್ PUC ಅವರು ರಿಜಿಸ್ಟರ್ ಇದೇ ಥರ ಆಗ್ತೀರಾ ಆ್ಯಂಡ್ ರಿಪೀಟರ್ಸು ಇದೇ ಥರ ರಿಜಿಸ್ಟರ್ ಆಗ್ತೀರಾ, ಆಯಿತಾ? ರಿಜಿಸ್ಟ್ರೇಷನ್ ಆಯಿತು. ಇವಾಗ ಅಪ್ಲಿಕೇಶನ್ ಫಿಲ್ಲಿಂಗ್. ರಿಜಿಸ್ಟರ್ ಆದಮೇಲೆ ಈಗ ಫಸ್ಟ್ ಪೇಜ್ ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ, ಈ ಪೇಜಲ್ಲಿ ಇವಾಗ ಯೂಸರ್ ನೇಮಿಂದನೇ ಶುರು ಮಾಡ್ಕೊಂಡು ಹೋಗೋದು. ಇದೇ ಪೇಜ್ ಓಪನ್ ಆಗುತ್ತೆ ಮತ್ತೆ ರಿಜಿಸ್ಟರ್ ಆದ ತಕ್ಷಣ ಆ ಪೇಜ್ಗೆ ವಾಪಸ್ ಬರುತ್ತೆ. ಅಲ್ಲಿಗೆ ಬಂದ ತಕ್ಷಣ ಈಗ ಅಪ್ಲಿಕೇಶನ್ ನಂಬರ್ ಮೆಸೇಜಲ್ಲಿ ಬಂದಿತ್ತಲ್ಲ ಮೊಬೈಲಲ್ಲಿ UGC ಕಡೆಯಿಂದ, ಆ ಅಪ್ಲಿಕೇಶನ್ ನಂಬರ್ನ ಹಾಕೋದು ನೆಕ್ಸ್ಟ್ ಇಲ್ಲಿ, ಆಯಿತಾ? ಆ ಅಪ್ಲಿಕೇಶನ್ ನಂಬರು ಇವಾಗ ಸೆಟ್ ಮಾಡಿದ್ರಲ್ಲ ಪಾಸ್ವರ್ಡ್, ಆ ಪಾಸ್ವರ್ಡ್ನ ಇಲ್ಲಿ ಹಾಕ್ತೀರಾ. ಅದಾದಮೇಲೆ ಈ ಕ್ಯಾಪ್ಚನ ಫಿಲ್ ಮಾಡಿ ಲಾಗಿನ್ ವಿತ್ OTP ಅಂತ ಕೊಡ್ತೀರಾ. ಲಾಗಿನ್ ವಿತ್ OTP ಕೊಟ್ಟ ತಕ್ಷಣ ಅದೇ ಮೊಬೈಲ್ ನಂಬರ್ಗೆ ಮತ್ತೆ OTP ಬರುತ್ತೆ. ಆ OTPನ ಇಲ್ಲಿ ಹಾಕ್ಬಿಟ್ಟು ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ತೀರಾ, ರೈಟ್? ಇವಾಗ ಜಸ್ಟ್ ಲಾಗಿನ್ ಆಗ್ತಾ ಇದ್ದೀರಾ. ಲಾಗಿನ್ ಆದ ತಕ್ಷಣ ಫಸ್ಟ್ ಪೇಜ್ ಈ ಥರ ಬರುತ್ತೆ, ಆಯಿತಾ? ಇಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಡೇಟಾ ಅಂತ ಒಂದು ಪೇಜ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಡಿಡ್ ಯು ಅಪಿಯರ್ ಫಾರ್ ಪ್ರೀವಿಯಸ್ ಇಯರ್ KCET, ಇದು ರಿಪೀಟರ್ಸಾ ನೀವು ಅಂತ ಒಂದು ಕ್ವಶನ್. ಫಸ್ಟ್ ನೀವು ರಿಪೀಟರ್ಸ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಆ್ಯಂಡ್ ಈ ವರ್ಷ ಸೆಕೆಂಡ್ PUC ಯಾರು ಫ್ರೆಶ್ ಆಗಿ ಬರೀತಾ ಇರ್ತೀರಲ್ಲ, ನೀವೆಲ್ಲ ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ಅಪ್ಡೇಟ್ ಪ್ರೀವಿಯಸ್ ಇಯರ್ ಡೇಟಾ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಆಯಿತಾ? ಇದು ಫಸ್ಟ್ ಸ್ಟೆಪ್. ಇದು ಕ್ಲಿಕ್ ಆದಮೇಲೆ ನೆಕ್ಸ್ಟು ನಿಮಗೆ ಎಲ್ಲರೂ ಪ್ರೀವಿಯಸ್ ಇಯರ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಟ್ಟರೆ, ಪ್ರೀವಿಯಸ್ ಇಯರ್ ಅಪ್ಲಿಕೇಶನ್ ನಂಬರು, CET ನಂಬರು, ನೀವು ಇಯರ್ ಆಫ್ ಪಾಸಿಂಗು ಎಲ್ಲ ಒಂದಿಷ್ಟು ಮಣ್ಣು ಮಸಿ ಕತೆಗಳನ್ನು ಕೇಳುತ್ತೆ. ಅದನ್ನು ಕ್ಲೀನಾಗಿ ಫಿಲ್ ಮಾಡಿಬಿಡಿ ರಿಪೀಟರ್ಸ್, ಆಯಿತಾ? ಅದಾದಮೇಲೆ ನೆಕ್ಸ್ಟು ನಿಮಗೆ ಜನರಲ್ ಇನ್ಫಾರ್ಮೇಷನ್ಗೆ ಹೋಗುತ್ತೆ. ನೆಕ್ಸ್ಟ್ ಜನರಲ್ ಇನ್ಫಾರ್ಮೇಷನಲ್ಲಿ ನಿಮ್ಮ ಹೆಸರು, ಸ್ಟ್ಯಾಟ್ಸ್ ನಂಬರು, ಮೊಬೈಲ್ ನಂಬರು, ಕುಲ, ಗೋತ್ರ, ಅಡ್ರೆಸ್ಸು ಸಿಕ್ಕಾಪಟ್ಟೆ ಇರುತ್ತೆ. ಅದೆಲ್ಲ ನಿಮ್ಮದೇನಾ ಅಂತ ಚೆಕ್ ಮಾಡಿ ಅದು ಏನೇನು ಎಡಿಟ್ ಮಾಡಬೇಕು ಅಲ್ಲೆಲ್ಲ ಎಡಿಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಇರುತ್ತೆ, ಸೇವ್ ಅಂತ ಇರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಓಕೆನಾ? ಅದಾದಮೇಲೆ ನೆಕ್ಸ್ಟು ನಿಮಗೆ ಈ ಪೇಜಿಗೆ ಬರುತ್ತೆ ಸ್ಟಡಿ ಡೀಟೇಲ್ಸು. ನಿಮಗೆ 1ರಿಂದ 10ನೇ ಕ್ಲಾಸ್ ಎಲ್ಲಿ ಓದಿದ್ದೀರಾ, ಫಸ್ಟ್ PUC ಎಲ್ಲಿ, ಸೆಕೆಂಡ್ PUC ಎಲ್ಲಿ, ಅವೆಲ್ಲದು ನೀವು ಕ್ಲೀನಾಗಿ ಅದಕ್ಕೆ ಪ್ರೀವಿಯಸ್ ಅಟ್ಲೀಸ್ಟ್ 7 ಇಯರ್ಸ್ ಓದಿರಬೇಕಲ್ಲ ಕರ್ನಾಟಕದಲ್ಲಿ, ಅದಕ್ಕೋಸ್ಕರ ಅದೆಲ್ಲ ಕೇಳುತ್ತೆ. ಅದನ್ನೆಲ್ಲ ಆ್ಯಸ್ ಇಟ್ ಇಸ್ ಫಿಲ್ ಮಾಡ್ಕೊತಾ ಬನ್ನಿ, ಆಯಿತಾ? ಎಂಟರ್ ಈಚ್ ಸ್ಟೂಡೆಂಟ್ ಡೀಟೇಲ್ಸ್ ಇಂಡಿವಿಜುವಲಿ 1 by 1, ಎನ್ಶ್ಯೂರ್ ದಟ್ ಆಲ್ ಅಕಾಡೆಮಿಕ್ ಇಯರ್ ಡೀಟೇಲ್ಸ್ ಆರ್ ಎಂಟರ್ಡ್ ಸಪ್ರೇಟ್ಲಿ ಫಾರ್ ಎವ್ರಿ ಕ್ಲಾಸ್ ಸ್ಟಡೀಡ್, ವೆರಿಫೈ ಆಲ್ ಇನ್ಫಾರ್ಮೇಷನ್ ಬಿಫೋರ್ ಸೇವಿಂಗ್ ಈಚ್ ಎಂಟ್ರಿ. ಕ್ಲೀನಾಗಿ ನೋಡಿಕೊಂಡು ಇದನ್ನೆಲ್ಲ ಫಿಲ್ ಮಾಡಬೇಕಾಗತ್ತೆ, ಆಯಿತಾ? ಅಕಸ್ಮಾತ್ ಕೆಲವರು ಸ್ಟೂಡೆಂಟ್ಸು ಕರ್ನಾಟಕದಲ್ಲಿ ಓದಿಲ್ಲ, ಅವರ ಅಪ್ಪ ಅಮ್ಮ ಕರ್ನಾಟಕದಲ್ಲೇ ತುಂಬ ವರ್ಷ ಇದ್ದರೆ ಅವರು ಇಲ್ಲಿ ಪೇರೆಂಟಿಯಲ್ ಡೀಟೇಲ್ಸಲ್ಲಿ ಅವರ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಪೇರೆಂಟ್ಸ್ ಸ್ಟಡಿ ಡೀಟೇಲ್ಸ್ ಆರ್ ಫಿಲ್ಡ್ ಇಫ್ ಓನ್ಲಿ ಇಫ್ ಅಂದರೆ ಸ್ಟೂಡೆಂಟ್ಸ್ ಕರ್ನಾಟಕದಲ್ಲಿ ಓದಿಲ್ಲದೆ ಇದ್ದರೆ ಮಾತ್ರ ಇದನ್ನು ಫಿಲ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನೀವು ಬೇರೆಯವರು ಮಾಡೋದು ಬೇಕಾಗಿಲ್ಲ. So, if and only if the candidates have not studied in Karnataka for 7 years and they are claiming for parents study in Karnataka other than class Aಗೆ ಮಾತ್ರ ಈ ಒಂದು ಸ್ಟೆಪ್ ಅಪ್ಲಿಕಬಲ್. ಬೇರೆಯವರು ಇದನ್ನು ಫಿಲ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಅದಾದಮೇಲೆ ನಿಮ್ಮ ಕರೆಕ್ಟಾಗಿ ಕುಲ, ಗೋತ್ರ, ಯಾವ್ಯಾವ ವರ್ಷ ಯಾವ್ಯಾವ ಸ್ಕೂಲಲ್ಲಿ ಓದಿದ್ದೀರಾ ಅಂತ ಕ್ಲೀನಾಗಿ ಆರ್ಡ್ರಲ್ಲೇ ಹಾಕ್ಕೊಂಡು ಬನ್ನಿ, ಆಯಿತಾ? ಸೊ ಅದಾದಮೇಲೆ ನೆಕ್ಸ್ಟು ವೆರಿಫೈ ದ ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್. ಸೊ ಇಲ್ಲಿ ನೀವು ಯಾವ್ಯಾವುದಕ್ಕೆ ಎಲಿಜಿಬಲ್ ಅಂತ ನೋಡಿಕೊಂಡು ಫಸ್ಟ್ ಇದೆಲ್ಲ ಇವಾಗ ಡೀಟೇಲ್ಸ್ ಫಿಲ್ ಮಾಡಿದ್ರಲ್ಲ ಅದೆಲ್ಲ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದಾದಮೇಲೆ ನೀವಿಲ್ಲಿ ಸೇವ್ ಎಲಿಜಿಬಿಲಿಟಿ ಅಂತ ಕೊಡಬೇಕಾಗತ್ತೆ. ಅದಾದಮೇಲೆ ಎಲಿಜಿಬಿಲಿಟಿ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ.
ಸೊ ಅದಾದಮೇಲೆ ನೆಕ್ಸ್ಟ್ ಇವಾಗ ಜನರಲ್ ಆಯಿತು, ಸ್ಟಡಿ ಡೀಟೇಲ್ಸ್ ಆಯಿತು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಯಿತು. ನೋಡಿ ಇಷ್ಟು ಪ್ರೀವಿಯಸ್ ಇಯರ್ ಡೇಟಾದಿಂದ ಶುರು ಮಾಡಿದ್ವಿ. ಅದಾಯಿತು, ಇದಾಯಿತು, ಇದಾಯಿತು, ಇದಾಯಿತು. ಇವಾಗ ರಿಸರ್ವೇಷನ್ ಯಾರ್ಯಾರಿಗೆ ಅಪ್ಲಿಕಬಲ್ಲು? ಸೊ ನೀವು ಯಾವುದಾದ್ರೂ ಕ್ಯಾಟಗರಿ 1, 2A, 2B, 3A, 3B, SC ST ಇದರಲ್ಲಿ ಯಾವುದೇ ಕ್ಯಾಟಗರಿಲಿ ಬಂದಿದ್ರು ಇದು ಅಪ್ಲಿಕಬಲ್ ಇವಾಗ. ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ರಿಸರ್ವೇಷನ್ ಕ್ಲೇಮ್ಸ್, ಎಂಟರ್ ಕರೆಕ್ಟ್ RD ನಂಬರ್ ಟು ಕ್ಲೇಮ್ ಕ್ಯಾಟಗರಿ. ನಿಮ್ಮ ಇವಾಗ ಜಾತಿ ಪ್ರಮಾಣ ಪತ್ರದಲ್ಲಿ RD ನಂಬರ್ ಅಂತ ಒಂದಿರುತ್ತೆ, ಅದನ್ನು ಕ್ಲೀನಾಗಿ ಫಿಲ್ ಮಾಡಬೇಕಾಗತ್ತೆ. ಎಸ್ ಐ ವಾಂಟ್ ಟು ಕ್ಲೇಮ್. ಇವಾಗ ನೋಡಿ ಎಲ್ಲರೂ ಜನರಲ್ ಮೆರಿಟ್ ಆಗಿದ್ರೆ, ಸೊ ನೀವೆಲ್ಲರೂ ಜನರಲ್ ಮೆರಿಟ್ ಹುಡುಗರು, ನೀವು ಇದಕ್ಕೆ ರಿಸರ್ವೇಷನ್ಗೆ ಬರಬೇಕಾಗತ್ತೆ. ನೀವಿಲ್ಲಿ ಐ ವಾಂಟ್ ಟು ಕ್ಲೇಮ್ ಆಸ್ ಜನರಲ್ ಮೆರಿಟನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕ್ಯಾಟಗರಿ ಅಂತ ಕೊಡಬೇಕು. ಇಲ್ವಾ, ನಿಮ್ದು ಯಾವುದಾದ್ರೂ ಕ್ಯಾಟಗರಿ ಸರ್ಟಿಫಿಕೇಟ್ ಇದೆಯಾ, ಐ ವಾಂಟ್ ಟು ಕ್ಲೇಮ್ ಕ್ಯಾಟಗರಿ ಅಂಡರ್ ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಡಬೇಕು. ಸಕ್ಸಸ್ಫುಲಿ ಅಂತ ಇಲ್ಲಿ ಬರುತ್ತೆ, ಸಕ್ಸಸ್ಫುಲ್ ಅಂತ. ಅದಾದಮೇಲೆ ನೀವು ಎಂಟರ್ ಕರೆಕ್ಟ್ RD ನಂಬರ್ ಟು ಕ್ಲೇಮ್ ಇನ್ಕಮ್ ಸರ್ಟಿಫಿಕೇಟ್ ಯಾರ್ಯಾರಿಗಿದೆ, ನೀವು ಜನರಲ್ ಮೆರಿಟ್ ಆಗಿದ್ರು, ನೀವು ಅಂಡರ್ 8 lakhs ಇದ್ದರೆ ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮೋರ್ ದ್ಯಾನ್ 8 lakhs ಇದ್ದರೆ ಸೆಕೆಂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಅದಾದಮೇಲೆ ಸೇವ್ ಇನ್ಕಮ್ ಅಂತ ಇಲ್ಲಿ ಒಂದು ಸೇವ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇದೆರಡರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ದಟ್ ಈಸ್ ಅಪ್ಲಿಕಬಲ್ ಟು ಯು. ಆಯಿತಾ? ಇದು ಸಕ್ಸಸ್ಫುಲ್ ಆಗಿ ಸೇವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಂಟರ್ ಕರೆಕ್ಟ್ RD ನಂಬರ್ ಟು ಕ್ಲೇಮ್ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ 371J ಯಾರ್ಯಾರಿಗೆ ಅಪ್ಲಿಕಬಲ್ಲು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ನಿಮ್ಗೆ ಅಪ್ಲಿಕಬಲ್ ಆಗಿದ್ರೆ ಎಸ್ ಅಂತ ಕೊಡಿ, ಅದರ್ ದ್ಯಾನ್ 371 ಯಾರಿದೆ ಅವರೆಲ್ಲ ನೋ ಅಂತ ಕೊಟ್ಟು ಅದನ್ನು ಸೇವ್ ಮಾಡಿಕೊಂಡ್ರೆ ಸಕ್ಸಸ್ಫುಲಿ ಸೇವ್ ಆಗುತ್ತೆ. ಸೊ ರಿಸರ್ವೇಷನ್ ಅದಾದಮೇಲೆ ನೆಕ್ಸ್ಟು ರೂರಲ್ ಕೋಟಾ ಕ್ಲೈಮು. ರೂರಲ್ ಕೋಟಾಗೆ ಆಲ್ರೆಡಿ ಹೇಳಿದ್ದೀನಿ, ಯಾರಾದರೂ ಜನರಲ್ ಮೆರಿಟ್ ಇದ್ದು ರೂರಲ್ ಕೋಟಾಗೆ 1 to 10th ರೂರಲ್ ಓದಿರಬೇಕು. ಕನ್ನಡ ಮೀಡಿಯಮ್ಗೂ 1 to 10th ಕನ್ನಡ ಮೀಡಿಯಮ್ನಲ್ಲೇ ಓದಿರಬೇಕು. GM ಇದ್ದರೆ ರೂರಲ್ ಕೋಟಾ ಅಪ್ಲಿಕಬಲ್ಲು. ನೀವು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ನ ತಹಶೀಲ್ದಾರಿಂದ ತೊಗೊಳ್ಳೇಬೇಕಾಗತ್ತೆ, ಇಲ್ಲಾಂದರೆ ಅಪ್ಲಿಕಬಲ್ ಆಗೋದಿಲ್ಲ. ಸೊ ಇದು ನಿಮಗೆ ಕೋಟಾ ಬಂದರೆ ಎಸ್ ಅಂತ ಕ್ಲಿಕ್ ಮಾಡಿ ಅದಕ್ಕೆ ತಕ್ಕಂತೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನೋ ಅಂತಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಸೊ ಸಕ್ಸಸ್ಫುಲ್ ಆಗಿ ಸೇವ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಕನ್ನಡ ಮೀಡಿಯಂ ಕೋಟಾ, ಅದಕ್ಕೂ ಸೇಮ್ ಕತೆ, ಏನು ಅದಕ್ಕೆಲ್ಲ ಅಪ್ಲಿಕಬಲ್ ಆಗಿರುತ್ತೋ ಅದೆಲ್ಲ ಸೇಮ್ ಕತೆನೇ. ಅದಾದಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೈಗ್ರೆಂಟ್ಸಾ ನೀವು 90% ಆಫ್ ದ ಸ್ಟೂಡೆಂಟ್ಸ್ ಕರ್ನಾಟಕದಲ್ಲೇ ಓದಿರೋರು, ನೋ. ಅದಾದಮೇಲೆ ನೆಕ್ಸ್ಟ್ ಲಿಂಗ್ವಿಸ್ಟಿಕ್ ಮೈನಾರಿಟಿನ ನೀವು ಎಲ್ಲರೂ ಅಪ್ಲಿಕಬಲ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ, ಅಷ್ಟೇ. ಅದಾದಮೇಲೆ ನೆಕ್ಸ್ಟು ನಿಮಗೆ ಈ ಥರ ಯಾವ್ಯಾವುದು ಕ್ಲೇಮ್ ಆಗಿದೆ ಅದಕ್ಕೆಲ್ಲ ಟಿಕ್ ಇರುತ್ತೆ. ಇವಾಗ ಎಕ್ಸಾಂಪಲ್ ನೋಡಿ, ಇದೆಲ್ಲ ನಮ್ಮದು ಕ್ಲೇಮ್ ಆಗಿರಲ್ಲ, ಯಾವುದು ಸೆಂಟ್ ಜಾನ್ಸ್ ಕ್ಯಾಟಗರಿ ಕ್ಲೇಮ್ ಆಗಿರಲ್ಲ. ಅಂದರೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಿಮಗೆಲ್ಲ ಕ್ಲೇಮ್ ಆಗಂಗಿದ್ರೆ ಟಿಕ್ ಹಾಕಿರಿ. ಇವಾಗ ಕ್ಲೇಮ್ ಆಗಿಲ್ಲ ಇದು. ರಿಲಿಜಿಯಸ್ ಮೈನಾರಿಟಿನೂ ಅಲ್ಲ, ಲಿಂಗ್ವಿಸ್ಟಿಕ್ ಮೈನಾರಿಟಿನೂ ಅಲ್ಲ, ಹೈದರಾಬಾದ್ ಕರ್ನಾಟಕನೂ ನಂದು ಬರಲ್ಲ, ಕನ್ನಡ ಮೀಡಿಯಮು ಬರಲ್ಲ, ರೂರಲ್ ಮೀಡಿಯಮು ಬರಲ್ಲ ಅಂತ ಅಂದ್ಕೊಳ್ಳಿ. ನೀವು ಬರೀ ಇಷ್ಟು ಮಾತ್ರ ಟಿಕ್ ಇರಬೇಕು ನಿಮಗೆ, ಆಯಿತಾ? ಇನ್ ಕೇಸ್ ನಿಮ್ಗೆ ಇದು ಯಾವುದು ಬರ್ತಾ ಇಲ್ಲ ಅಂದರೆ, ಯಾವ್ದು ಬರ್ತಾ ಇದೆಯೋ ಅದು ಮಾತ್ರ ಟಿಕ್ ಇರಬೇಕು. ಅಷ್ಟು ಟಿಕ್ ಇದ್ಕೊಂಡು ನೀವು ನೆಕ್ಸ್ಟು ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಯಾವುದಾದ್ರೂ ಸ್ಪೆಷಲ್ ಕ್ಯಾಟಗರೀಸ್, ದಟ್ ಈಸ್ NCC, ಸ್ಪೋರ್ಟ್ಸು, ಡಿಫೆನ್ಸು, ಎಕ್ಸ್ ಡಿಫೆನ್ಸು ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಎಲ್ಲ ಇದ್ದರೆ ನೀವು ಇಲ್ಲಿ ಸೆಲೆಕ್ಟ್ ಡ್ರಾಪ್ ಡೌನ್ ಮೆನ್ಯೂ ಬರುತ್ತೆ. ಸೊ ಸೇವ್ ಸ್ಪೆಷಲ್ ಕ್ಯಾಟಗರಿ ಅಂತ ಕೊಡಿ. ಬೇರೆಯವರು ಇದನ್ನೆಲ್ಲ ಏನು ಕೊಡೋಕ್ಕೆ ಹೋಗಬೇಡಿ, ಆಯಿತಾ? NCC ಇದ್ದರೆ ನಿಮ್ಮ NCC ಡಾಕ್ಯುಮೆಂಟ್ಸ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸ್ಪೋರ್ಟ್ಸ್ ಇದ್ದರೆ ನೀವು ಯಾವ ಥರದ್ದು ಮೆಡಲ್ನ ತೊಗೊಂಡಿದ್ದೀರಾ ಅದ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಅದೇ ಥರ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇದ್ದರೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಡಿಫೆನ್ಸ್ ಇದ್ದರೆ ಆ ಡಿಫೆನ್ಸ್ದು ಏನೇನು ಇದೆಯೋ ಆ ಡಾಕ್ಯುಮೆಂಟ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಲಾಸ್ಟ್, ಇದು ಆಲ್ಮೋಸ್ಟ್ ಎಂಡಿಗೆ ಬಂತು. ಈಗ ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು. ನಿಮ್ಮ ಫೋಟೋಗೆ ಬ್ಯಾಕ್ಗ್ರೌಂಡು ವೈಟ್ ಇರೋ ಫೋಟೋನೇ ತೊಗೋಬೇಕು. ಆ್ಯಂಡ್ ನಿಮ್ಮ ಸಿಗ್ನೇಚರು ಅಷ್ಟೇ ಬ್ಲ್ಯಾಕ್ ಬಾಲ್ ಪೆನ್ನಲ್ಲೇ ಸಿಗ್ನೇಚರ್ ಹಾಕಿ ವೈಟ್ ಪೇಪರ್ ಮೇಲೆ ಅದನ್ನೇ ಅಪ್ಲೋಡ್ ಮಾಡಿ. ಆ್ಯಂಡ್ ಇದೆಲ್ಲದೂ JPG ಫಾರ್ಮ್ಯಾಟಲ್ಲಿ ಇರಬೇಕು, ಆಯಿತಾ? ಓಕೆ, ಇವಾಗ ಇಷ್ಟು ಅಪ್ಲೋಡ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೊಡ್ತೀರಾ. ಈಗ ಆಲ್ಮೋಸ್ಟ್ ಎಲ್ಲದೂ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ನಿಮಗೆ ಯಾವ ಕೋರ್ಸು ಅಂತ ಸೆಲೆಕ್ಷನ್ ಬರುತ್ತೆ. ಸೊ ನೀವು ಎಲ್ಲಾದರೂ ಅಕಸ್ಮಾತ್ ಮಕ್ಕಳೇ ನೀವು PCM, CS ಅಥವಾ ಎಲೆಕ್ಟ್ರಾನಿಕ್ಸು ಈ ಥರದ್ದಾಗಿದ್ದರೆ ನೀವು PCMನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರ್ಯಾರು PCMB ಇದ್ದೀರಲ್ಲ, ನೀವು ಎಲ್ಲರೂ PCMBನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಂಜಿನಿಯರಿಂಗ್ ಹೋಗ್ತಾ ಇದ್ರೂ PCMBನೇ ಸೆಲೆಕ್ಟ್ ಮಾಡ್ಕೊಳ್ಳಿ.
ಬಿಕಾಸ್ ಆಫ್ ಓನ್ಲಿ ಒನ್ ರೀಸನ್, ನೀವೆಲ್ಲಾದರೂ ನೀಟು ಬರೀತಾ ಇದ್ರೆ ಆಮೇಲೆ ನಿಮಗೆ ನೀಟ್ ರ್ಯಾಂಕ್ ಥ್ರೂ CET ರಿಸರ್ವೇಷನಲ್ಲಿ ಯಾರಾದರೂ ಸೀಟ್ MBBS ಸೀಟು CET ಥ್ರೂ ತಗೊಳ್ಳೋದಾದರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ PCMBನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇರೆಯವರೆಲ್ಲ CS ಮತ್ತು ಎಲೆಕ್ಟ್ರಾನಿಕ್ಸ್ ಇರೋರು ಬರೀ PCMನ್ನೇ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ ಈ ಒಂದು ಸ್ಟೆಪ್ಪಲ್ಲಿ, ಆಯಿತಾ. ಅದಾದಮೇಲೆ ನಿಮ್ಮ ಎಕ್ಸಾಮ್ ಸೆಂಟರ್ಸು ನಿಮ್ಮ ಪ್ರಿಫರೆನ್ಸಸ್ನ ಕೇಳುತ್ತೆ. ನಿಮಗೆ ನಿಮ್ಮ ರೀಜನ್ಗೆ ಯಾವುದು ಹತ್ರನೋ ಆ ಎಕ್ಸಾಮಿನೇಷನ್ ಸೆಂಟರ್ಸ್ನ ತೊಗೊಂಡು ಸೇವ್ ಎಕ್ಸಾಮ್ ಸೆಂಟರ್ಸ್ ಕೊಟ್ಟು ಓಕೆ ಅಂತ ಕೊಡಿ, ಆಯಿತಾ. ಅದಾದಮೇಲೆ ನೀವು ಅಗ್ರಿಕಲ್ಚರ್ ಕೋಟಾ ನಿಮಗೆ ಅಪ್ಲಿಕಬಲ್ ಇದೆಯಾ, ನಿಮ್ಮ ಫಾದರ್ ನೀವು ರೈತಾಪಿ ಕುಟುಂಬದವರ ಆಗಿದ್ದರೆ ನಿಮ್ಮ ಹತ್ರ ಅದರದ್ದು ತಕ್ಕಂತೆ ಡಾಕ್ಯುಮೆಂಟ್ಸ್ ಇದ್ದರೆ, ನೀವು ಅಗ್ರಿಕಲ್ಚರಲ್ ಕೋಟಾ ಅಂಡರ್ ಬರೋದಿದ್ದರೆ ನೀವು ಇದಕ್ಕೆ ಸೆಲೆಕ್ಟ್ ಮಾಡಿಕೊಂಡು ಎಸ್ ಅಂತ ಕೊಡಿ. ಅದರದ್ದು ಏನೇನು ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನು ಕ್ಲೀನಾಗಿ ಅಪ್ಲಿಕಬಲ್ ಮಾಡಿ, ಆಯಿತಾ. ಇದು ಯಾರ್ಯಾರಿಗೆ ನೀವು ಎಲ್ಲರೂ BSc ಅಗ್ರಿಕಲ್ಚರು, ವೆಟರ್ನರಿ, BSc ವೆಟರ್ನರಿ ಇದಕ್ಕೆಲ್ಲ ಹೋಗೋದಿದ್ರೆ ಇದನ್ನು ಅಪ್ಲಿಕಬಲ್ ಆಗುತ್ತೆ, ಆಯಿತಾ. ಸೊ ಅಗ್ರಿಕಲ್ಚರ್ ಕೋಟಾ ಓಕೆ, ಈ ಎಲ್ಲ ಡಾಕ್ಯುಮೆಂಟ್ಸ್ ಇದರಲ್ಲಿ ಯಾವ ಕ್ಯಾಟಗರಿ ನೀವು ಹೋಗೋಕ್ಕೆ ಇಷ್ಟ ಇದೆ ಅದೆಲ್ಲ ಡ್ರಾಪ್ ಡೌನ್ ಮೆನು ಕೇಳ್ತಾ ಇದೆ, ನೋಡೋಣ ಅದನ್ನು. ಸೊ ತುಂಬ ಕಡಿಮೆ ಜನ ಇದಕ್ಕೆ ಅಪ್ಲಿಕಬಲ್. ಸೊ ನೆಕ್ಸ್ಟು ನೀವೀಗ ಅಪ್ಲಿಕೇಶನ್ದು ಫೀಸ್ ಫಿಲ್ ಮಾಡೋದು ಪ್ರೊಸೀಜರು. ಇವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಬರ್ತಾ ಇರುತ್ತೆ ಇಲ್ಲಿ, ಆಯಿತಾ. ಎಲ್ಲ ನೀವು ಇಷ್ಟೊತ್ತು ಏನು ಫಿಲ್ ಮಾಡಿದ್ರಲ್ಲ ಅದೆಲ್ಲ ಡೀಟೇಲ್ಸ್ ಬಂದಿರುತ್ತೆ. ಆಮೇಲೆ ಒಂದು QR ಕೋಡ್ ಬಂದಿರುತ್ತೆ, ಪೇ ಮಾಡಿ ಫೀಸು ಇಷ್ಟು ಅಂತ. ಸೊ ಈ QR ಕೋಡನ್ನ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ಇವಾಗ ಮೆಸೇಜ್ ಬಂದಿತ್ತಲ್ಲ KEA ಇಂದ, ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ, ನೀವು ಸೆಟ್ ಮಾಡಿರೋ ಪಾಸ್ವರ್ಡ್ ಇರುತ್ತೆ, ಅದಕ್ಕೆ ತಕ್ಕಂತೆ ಇದು ಫೀಸ್ ಪೇಮೆಂಟ್ ಆಗಿದೆ ಅಂತ ಆಗಿರುತ್ತೆ. ನೀವು ಸಕ್ಸಸ್ಫುಲಿ KEAಗೆ ಈ ವರ್ಷ CET ಬರೆಯೋದಕ್ಕೆ ರಿಜಿಸ್ಟ್ರೇಷನ್ ಆಗೋಯ್ತು. ಇನ್ನು ಏನೇ ಅಪ್ಲಿಕೇಶನ್ ಇದ್ದರೂ ನೀವು ಈ KEA ವೆಬ್ಸೈಟಲ್ಲಿ ಲಾಗಿನ್ ಆಗಿಬಿಟ್ಟು ಅದೇ ಅಪ್ಲಿಕೇಶನ್ ನಂಬರು ಅದೇ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗೋದು, ಆಯಿತಾ. ಸೊ ಇಷ್ಟು ಮಾಡಿದ್ರೆ ನಿಮ್ಮ ಇವತ್ತಿನ ಹಂತದ ಪ್ರೊಸೀಜರ್ ಮುಗ್ದಿರುತ್ತೆ. KCET ಅಪ್ಲಿಕೇಶನ್ ಅಂದರೆ ಇಷ್ಟೇ, ಆಯಿತಾ. ಇಷ್ಟನ್ನು ಕ್ಲೀನಾಗಿ ಡೀಟೇಲ್ಸ್ನ ಫಿಲ್ ಮಾಡ್ಕೊಳ್ಳಿ. ಆ್ಯಂಡ್ ಅಕಸ್ಮಾತ್ ನಿಮಗೆ ಯಾರಿಗಾದರೂ CET ಟೀಚಿಂಗ್ ಬೇಕು ಆ್ಯಂಡ್ 1-on-1 ನಮ್ಮ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಬೇಕು ಅಂತಾದರೆ, ನಿಮಗೆ ಕಾಲೇಜ್ ಸಿಕ್ಕಿ ನೀವು ಕಾಲೇಜ್ಗೆ ಅಡ್ಮಿಷನ್ ತೊಗೊಳ್ಳೋವರೆಗೂ ನಿಮಗೆ ಸಪೋರ್ಟ್ ಬೇಕು, ಯಾವ ಥರದ ಕಾಲೇಜ್ ತೊಗೋಬೇಕು A to Z ಗೈಡೆನ್ಸ್ 1-on-1 ಕೊಡಬೇಕು ಅಂತಾದರೆ ನೀವು ನಮ್ಮ ದ್ರೋಣ 2026 ಕೋರ್ಸ್ಗೆ ಎನ್ರೋಲ್ ಆಗಬಹುದು. ಹೇಗೆ ಎನ್ರೋಲ್ ಆಗೋದು ಅಂದರೆ, ಫಿಸಿಕ್ಸ್ ಪೆಪ್ ಟಾಕ್ ಅಂತ ಆ್ಯಪ್ ಇದೆ. ಸೊ ಆ್ಯಪನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಬೇಕಾಗತ್ತೆ. ಅದರ ಲಿಂಕನ್ನು ನಾನು ಪಿನ್ಡ್ ಕಮೆಂಟಲ್ಲೂ ಕೊಟ್ಟಿರ್ತೀನಿ. ಆ್ಯಂಡ್ ನನಗೆ ಒಂದು ವಾಟ್ಸ್ಯಾಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿರ್ತೀನಿ, ಅದರ ಲಿಂಕನ್ನು ನಾನು ಪಿನ್ಡ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಇನ್ಫಾರ್ಮೇಷನನ್ನು ನಾನು ವಾಟ್ಸ್ಯಾಪ್ ಗ್ರೂಪಲ್ಲೂ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಫ್ರೀ ಆಫ್ ಕಾಸ್ಟ್ ಅದು, ಆಯಿತಾ. 1-on-1 ಕೌನ್ಸಿಲಿಂಗಿಗೆ ಮಾತ್ರ ಪೇಯ್ಡು. ಆ್ಯಂಡ್ ಇದರಲ್ಲಿ ಈ ಒಂದು ಬ್ಯಾಚಲ್ಲಿ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಫುಲ್ಲು ಟೀಚಿಂಗ್ ಇರುತ್ತೆ. ಫುಲ್ಲು ಒಳ್ಳೆ ಟೀಚರ್ಸೇ ಇರ್ತಾರೆ ಇದರಲ್ಲಿ. ಆ್ಯಂಡ್ ಮಾಕ್ ಟೆಸ್ಟ್ ಇರುತ್ತೆ, ನಿಮಗೆ ಇನ್ಸ್ಟಂಟೇನಿಯಸ್ ರಿಸಲ್ಟು, ನಿಮಗೆ ಫಾರ್ಮುಲಾ ಶೀಟು, A to Z ಟೀಚಿಂಗ್, ನಿಮ್ಮ CETಗೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಜೊತೆಗೆ 1-on-1 ಕೌನ್ಸಿಲಿಂಗು ಇರುತ್ತೆ ಇದರಲ್ಲಿ. ನಿಮ್ಮ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿ ನೀವು ಕಾಲೇಜಿಗೆ ಅಡ್ಮಿಷನ್ ಆಗೋವರೆಗೂ ಇದರಲ್ಲಿರುತ್ತೆ. ಆ್ಯಂಡ್ ಇದು ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಮಾತ್ರ, ಆಯಿತಾ. ಸೊ ಈ ವಿಡಿಯೋಗೆ ಇಷ್ಟೇ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I'll meet you guys in the next video. Until then, have a nice day. Bye.